ಬಿ ನಾಗೇಂದ್ರ ಹಾಗೆ ದದ್ದಲ್ ಬಂಧನಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಇಬ್ಬರ ಬಂಧನವಾಗುವ ಸಾಧ್ಯತೆ. ವಾಲ್ಮೀಕಿ ಹಗರಣ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಉರುಳಾಗ್ತಾ ಇದೆ. ಪಿಎಂ ಮೂಲಕ ಬಿ ನಾಗೇಂದ್ರ ಬಂಧನಕ್ಕೆ ಇಡಿ ಪ್ಲಾನ್ ಮಾಡಿಕೊಂಡಿದೆ. ಬಿ ನಾಗೇಂದ್ರ ಹಾಗೂ ದದ್ದಲ್ ಯಾವುದೇ ಕ್ಷಣದಲ್ಲಿ ಬಂಧನವಾಗುವ ಸಾಧ್ಯತೆ. ಎಸ್ಐಟಿ ತನಿಖೆ ನಡೀತಾ ಇರುವ ದಿನದುದ್ದಕ್ಕೂ ಕೂಡ ಒಂದು ಹಂತದಲ್ಲಿ ಸೇಫ್ ಆಗಿ ಕಂಡು ಬರ್ತಾ ಇದ್ರು ನಾಗೇಂದ್ರ ಹಾಗೆ ದದ್ದಲ್. ಒಂದು ವಿಚಾರಣೆಗೂ ಕೂಡ ಇಬ್ಬರನ್ನ ಕರೆಸಿರಲಿಲ್ಲ. ನಿನ್ನೆ ವಿಚಾರಣೆ, ಇವತ್ತು ಇಡಿ ದಾಳಿ, ಇವತ್ತೇ ಅರೆಸ್ಟ್ ಆಗುವ ಸಂಭವ ಸದ್ಯಕ್ಕೆ ಕಂಡು ಬರ್ತಾ ಇದೆ. ನಾಗೇಂದ್ರ ಅವರ ಪಿಎ ಹರೀಶ್ ರನ್ನ ಬಂಧನಕ್ಕೆ ಒಳಪಡಿಸಿದೆ ಇಡಿ. ಇದೀಗ ಹರೀಶ್ ನೀಡ್ತಾ ಇರುವ ಮಾಹಿತಿ ಆಧಾರದ ಮೇಲೇನೆ ನಾಗೇಂದ್ರ ಅವರದ್ದು ಕೂಡ ಬಂಧನ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಶಾಸಕರ ಆಪ್ತರ ಮೂಲಕ ಅಂದರೆ PAಗಳ ಮೂಲಕ ಬಂಧನ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಭಾರೀ ಸಿದ್ಧತೆಯನ್ನು ಮಾಡಿಕೊಂಡಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಗೇಂದ್ರ PA ಹರೀಶನ್ನು ಬಂಧಿಸಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ. ಪಂಪಣ್ಣ ಮೂಲಕ ದದ್ದಲ್ಲ ಬಂಧನಕ್ಕೂ ಕೂಡ ಇಡಿ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ತಾ ಇರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸತ್ಯನಾರಾಯಣ ವರ್ಮಾ ಅವರಿಂದ ಹಣ ಪಡೆದಿರುವಂತಹ ಶಾಸಕರ PAಗಳು. ನಾಗೇಂದ್ರ PA 25 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ರೆ ದದ್ದಲ್ ಅವರ PA ಪಂಪಣ್ಣ 55 ಲಕ್ಷ ಹಣವನ್ನು ಪಡೆದಿದ್ದಾರೆ ಅನ್ನುವ ಮಾಹಿತಿ ಇಡಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಪ್ರಾಥಮಿಕವಾಗಿ ಇಬ್ಬರನ್ನ ಬಂಧನ ಮಾಡಲಿರುವಂಥ ಇಡಿ ಅಧಿಕಾರಿಗಳು ನೋಡಿ, ಇಲ್ಲಿಯವರೆಗೂ ಕೂಡ ನಾಗೇಂದ್ರ PA ಹರೀಶ್ ಅರೆಸ್ಟ್ ಅಂತ ತೋರಿಸಿಲ್ಲ ಇಡಿ ಅಧಿಕಾರಿಗಳು. ಈಗಾಗಲೇ ಈ ಹರೀಶ್ನನ್ನ ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ಹರೀಶ್ನಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಇಬ್ಬರು PAಗಳ ಮೇಲೆ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಅವರ ಇಬ್ಬರ PAಗಳ ಹೇಳಿಕೆಯ ಮೇಲೆ ಇಬ್ಬರು ಶಾಸಕರ ಭವಿಷ್ಯ ನಿಂತಿದೆ. ಯಾರು ಆ ಇಬ್ಬರು PAಗಳು? ಶಾಸಕ ನಾಗೇಂದ್ರ ಅವರ PA, ಮತ್ತೊಂದು ಕಡೆ ದದ್ದಲ್ ಅವರ PA. ಶಾಸಕ ದದ್ದಲ್ ಅವರ PA ಪಂಪಣ್ಣ, ಶಾಸಕ ನಾಗೇಂದ್ರ ಅವರ PA ಹರೀಶ್. ಇವರಿಬ್ಬರ ಹೇಳಿಕೆಯ ಮೇಲೆ ನಿಂತಿದೆ ಭವಿಷ್ಯ.